ಉಗಾದಿ ಹಬ್ಬ ಬಂದೇ ಬಿಡ್ತು. ಉಗಾದಿ ದಿನ ಮಾಡೋಂಥ ಸ್ಪೆಷಲ್ ಆಗಿರೋ ಅಡುಗೆ ಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ವಿತ್ ಪರ್ಫೆಕ್ಟ್ ಮೆಜರ್ಮೆಂಟ್ಸ್ ಇವತ್ತಿನ ವಿಡಿಯೋಲಿ ನೋಡೋಣವಾ. ಫಸ್ಟ್ ಒಂದು ದೊಡ್ಡ ಬಟ್ಲಲ್ಲಿ 4 ಗ್ಲಾಸ್ ಅಷ್ಟು ನೀರು ಚೆನ್ನಾಗಿ ಕುದಿಸಿ ಅದಕ್ಕೆ 1 ಗ್ಲಾಸ್ ಅಷ್ಟು ತೊಗರಿ ಬೇಳೆ ಹಾಕಿ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಎಲ್ಲ ಬೇಳೆನೂ ಸಾಫ್ಟಾಗಿ ಬೆಂದಿರಬೇಕು. ಇದು ಒಂದು 30ರಿಂದ 40 ನಿಮಿಷ ತಗೊಳತ್ತೆ. ನೋಡಿ, ಈ ಥರ ಚೆನ್ನಾಗಿ ಕುದಿಬೇಕು. ಅವಾಗವಾಗ ಮಿಕ್ಸ್ ಮಾಡಿ ನೋಡ್ತಾ ಇರಿ. ಇದು ಒಬ್ಬಟ್ಟು ಬಂದು ಟ್ರೆಡಿಷನಲ್ ಸ್ವೀಟ್ ರೆಸಿಪಿ. ಆಲ್ಮೋಸ್ಟ್ ಎಲ್ಲ ಹಿಂದೂ ಹಬ್ಬಗಳಿಗೂ ಮಾಡ್ಕೊತಾರೆ ಚಿತ್ರಾನ್ನ ಮತ್ತು ಒಬ್ಬಟ್ಟು. ನೋಡಿ, ಫುಲ್ ಬೇಳೆ ಬೆಂದ ಮೇಲೆ ಇದನ್ನು ಸ್ಟ್ರೈನ್ ಮಾಡ್ಕೋಬೇಕು. ಇದರಲ್ಲಿರೋ ನೀರೆಲ್ಲ ಆಚೆಗೆ ತೆಗಿಬೇಕು. ಈ ನೀರು ಒಬ್ಬಟ್ಟು ಸಾರು ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು, ವೇಸ್ಟ್ ಆಗಲ್ಲ. ನೋಡಿ, ಸ್ಟ್ರೈನ್ ಆಗಿರೋಂಥ ಬೇಳೆಗೆ ಒಂದು 2-3 ಹಿಡಿಯಷ್ಟು ತುರಿದಿರೋಂಥ ಹಸಿ ಕೊಬ್ಬರಿ, 1 ಗ್ಲಾಸ್ ಅಷ್ಟು ಬೆಲ್ಲ, ಇವೆರಡೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಬೇಕು. ಬೆಲ್ಲ ಎಲ್ಲ ಕರಗಬೇಕು. ಕರಗಿದಾದ್ಮೇಲೆ ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಡಿ. ತಣ್ಣಗಾಗಿರೋ ಬೇಳೆನ ರುಬ್ಕೋಬೇಕು. ನೀವು ಮಿಕ್ಸಿಯಲ್ಲಾದರೂ ರುಬ್ಕೊಳ್ಳಿ, ಇಲ್ಲ ಈ ಥರ ಕೈಯಲ್ಲಾದರೂ ರುಬ್ಕೋಬೋದು. ಇದು ನಮ್ಮ ಮಮ್ಮಿ ಮಾಡ್ತಿರೋದು. ಅವರು ಯಾವಾಗೂ ಕೈಯಲ್ಲಿ ರುಬ್ಬಿನೇ ಒಬ್ಬಟ್ಟು ಮಾಡೋದು, ಪರ್ಫೆಕ್ಟಾಗಿ ಮಾಡ್ತಾರೆ. ನೋಡ್ತಾ ಇರಿ ಫೈನಲ್ ಆಗಿ ಒಬ್ಬಟ್ಟು ಹೇಗೆ ಬರುತ್ತೆ ಅಂತ. ನುಣ್ಣಗಾಗೋವರೆಗೂ ಚೆನ್ನಾಗೆ ರುಬ್ಕೋಬೇಕಾಗತ್ತೆ. ನೀರು ಏನೂ ಆ್ಯಡ್ ಮಾಡೋದಿಲ್ಲ, ಅದರಲ್ಲಿರೋ ಮಾಯಿಶ್ಚರ್ ಕಂಟೆಂಟೇ ಸಾಕಾಗತ್ತೆ. ನೋಡಿ, ರುಬ್ಬಿರೋ ಹೂರಣ ಹೀಗಿರುತ್ತೆ, ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ ಫುಲ್ ಸಾಫ್ಟ್ ಇದೆ. ಕಣಕ ಮಾಡೋದು ಹೇಳ್ಕೊಡ್ತೀನಿ. ಕಣಕ ಮಾಡೋಕ್ಕೆ 1 ಕಪ್ಪಷ್ಟು ಸಣ್ಣ ರವೆ ಅಥವಾ ಚಿರೋಟಿ ರವೆ, 2 ಸ್ಪೂನಷ್ಟು ಮೈದಾ, ಚಿಟಿಕೆ ಉಪ್ಪು. ಇದು ಸ್ವೀಟ್ ಆಗಿರೋದ್ರಿಂದ ಉಪ್ಪು ತುಂಬ ಹಾಕೋದು ಬೇಡ. ಈ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸಾಫ್ಟ್ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ. ಒಬ್ಬಟ್ಟಿಗೆ ಕಣಕನೇ ಮೇಯ್ನು. ಕಣಕ ಎಷ್ಟು ಸಾಫ್ಟ್ ಇದ್ರೂ ಒಬ್ಬಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ. ಮೈದಾನೂ ಜಾಸ್ತಿ ಹಾಕಬಾರ್ದು, ತುಂಬ ಹಾಕಿದ್ರೆ ಅದು ನಾರಾಗೋಗುತ್ತೆ. ಸೊ ರವೆ ಜಾಸ್ತಿ ಹಾಕಿ, ಮೈದಾ ಸುಮ್ಮನೆ ಶಾಸ್ತ್ರಕ್ಕೆ 1 ಅಥವಾ 2 ಸ್ಪೂನ್ ಹಾಕ್ಕೊಳ್ಳಿ. ಮೆತ್ತಗೆ ಕಲಿಸ್ಕೋಬೇಕಿದು. ಈ ಪರ್ಫೆಕ್ಟ್ ಮೆಜರ್ಮೆಂಟ್ಸಲ್ಲಿ ನಾನು ತೋರಿಸಿರೋ ವಿಡಿಯೋ ಪ್ರಕಾರ ಮಾಡಿಕೊಂಡು ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ನೋಡಿ, ಮೆತ್ತಗೆ ಕಲಿಸ್ಕೊಂಡಿದ್ದಾಗಿದೆ. ಇದನ್ನು ಒಂದು 10ರಿಂದ 15 ನಿಮಿಷ ಒಂದು ತಟ್ಟೆ ಮುಚ್ಚಿಬಿಟ್ಟು ನೆನೆಯಾಗಿ ಬಿಟ್ಬಿಡಿ. ಇದು ನೆಂದಿರೋ ಕಣಕನ ಚೆನ್ನಾಗಿ ಈ ಥರ ನಾದಬೇಕು. ಇದೊಂದು 10 ನಿಮಿಷ ನಾದಬೇಕು. ಅವಾಗೇನಾಗುತ್ತೆ ಅಂದರೆ ಕಣಕ ಸಾಫ್ಟ್ ಆಗುತ್ತೆ. ಸೊ ಒಬ್ಬಟ್ಟು ಸ್ಪ್ರೆಡ್ ಆಗೋದು ಈಸಿ ಆಗುತ್ತೆ. ಈ ಥರ ಸಾಫ್ಟ್ ಆಗೋವರೆಗೂ ನಾದ್ಬಿಟ್ಟು ಎಣ್ಣೆ ಹಾಕಿ ಇನ್ನೊಂದು 10 ನಿಮಿಷ ನೆನೆಯಾಗಿ ಬಿಡಿ. ಇದು ನೆಂದಿರೋ ಕಣಕ. ಒಂದು ವ್ಯಾಕ್ಸ್ ಪೇಪರ್ಗೆ ಎಣ್ಣೆ ಹಚ್ಕೊಂಡು ನೆಂದಿರೋ ಕಣಕನ ಸ್ವಲ್ಪ ತಗೊಂಡು ಈ ಥರ ಸ್ಪ್ರೆಡ್ ಮಾಡಿ, ಸ್ಪ್ರೆಡ್ ಮಾಡಿರೋ ಕಣಕದ ಮೇಲೆ ರುಬ್ಬಿರೋಂಥ ಹೂರಣ ಉಂಡೆ ಕಟ್ಕೊಂಡು ಇಟ್ಬಿಟ್ಟು ಚೆನ್ನಾಗೆ ಪ್ಯಾಕ್ ಮಾಡಬೇಕು. ಈಗ ಇದನ್ನು ತಟ್ಕೋಬೇಕು. ಮಿಡ್ಲಲ್ಲಿ ನೀವು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ತಟ್ಕೋಬೋದು. ನಿಮಗೆ ಕಣಕ ಏನಾದರೂ ಪರ್ಫೆಕ್ಟಾಗಿ ಬಂದರೆ ನೋಡಿ, ಈ ಥರ ತೀಡ್ಬೋದು ಒಬ್ಬಟ್ಟನ್ನ. ಸುಮ್ಮನೆ ಹಿಂಗಂದರೆ ನೋಡಿ ಎಷ್ಟು ಸಾಫ್ಟಾಗಿ ಸ್ಪ್ರೆಡ್ ಆಗ್ತಾ ಇದೆ. ಗಟ್ಟಿಯಾಗಿದ್ದರೆ ನೀವು ತಟ್ಟಬೇಕಾಗತ್ತೆ, ರೊಟ್ಟಿ ತಟ್ಟದಂಗೆ. ಆಗಿದೆ, ಇದು ಒಬ್ಬಟ್ಟು ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದನ್ನು ಸುಡೋಣ. ತವ ಬಿಸಿ ಆಗಕ್ಕಿಡಿ. ತವ ಬಿಸಿ ಆದಮೇಲೆ ಈ ವ್ಯಾಕ್ಸ್ ಪೇಪರ್ನ ಮೆಲ್ಲಗೆ ಟ್ರಾನ್ಸ್ಫರ್ ಮಾಡಬೇಕು ತವ ಮೇಲೆ. ನೋಡಿ, ಈ ಥರ ಅದೇ ಸೆಪ್ರೇಟ್ ಆಗುತ್ತೆ ಬಿಸಿಗೆ. ಈ ಥರ ಬಬಲ್ಸ್ ಬಂದಾಗ ಇದನ್ನು ಸೆಕೆಂಡ್ ಕಡೆನೂ ಫ್ರೈ ಮಾಡಬೇಕು. ಬಿಸಿ ಬಿಸಿ ಆಗದ ರುಚಿಕರವಾದ ಒಬ್ಬಟ್ಟು ರೆಡಿಯಾಗಿದೆ. ಮಾಡಿಕೊಂಡು ಹೇಗೆ ಬಂತು ಅಂತ ತಿಳಿಸ್ಕೊಡಿ.